ಹಲೋ, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇನ್ ಮುಂದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಬರೀ ನೆನಪು ಮಾತ್ರ. ಮಾರ್ಚ್ 31ಕ್ಕೆ ಇತಿಹಾಸದ ಪುಟ ಸೇರ್ತಾ ಇದೆ ಮೈಸೂರ್ ಬ್ಯಾಂಕ್. ಐತಿಹಾಸಿಕ ಕರ್ನಾಟಕದ ಮಣ್ಣಿನ ಸೊಗಡಿನ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಇತಿಹಾಸ ಪುಟ ಸೇರ್ತಾ ಇದೆ. ಇದೇ ಮಾರ್ಚ್ 31ಕ್ಕೆ ಎಸ್ಬಿಎಂ ಕೊನೆ ಬಾರಿಗೆ ಕಾರ್ಯನಿರ್ವಹಿಸ್ತಾ ಇದೆ. ಏಪ್ರಿಲ್ 1ರಿಂದ ಎಸ್ಬಿಎಂ ಎಸ್ಬಿಐ ಆಗಿ ಬದಲಾಗ್ತಾ ಇದೆ. ಈ ಹಿಂದೆನೆ ಎಸ್ಬಿಐ ಜೊತೆ ಎಸ್ಬಿಎಂ ಮರ್ಜ್ ಆಗೋದಾಗಿ ನಿರ್ಧಾರವಾಗಿತ್ತು. ಇದೀಗ ಕೊನೆ ಹಂತದ ವಿಲೀನ ಪ್ರಕ್ರಿಯೆಗಳು ತೆರೆಮರೆಯಲ್ಲಿ ನಡೀತಾ ಇದೆ. ಈಗಾಗಲೇ ಶಾಖೆಗಳ ಬದಲಾವಣೆ, ಖಾತೆಗಳ ವರ್ಗಾವಣೆ ಮುಂತಾದ ಬ್ಯಾಂಕಿಂಗ್ ಪ್ರಕ್ರಿಯೆಗಳು ನಡೀತಾ ಇದೆ. ಏಪ್ರಿಲ್ 1 ಇಂದ ಎಲ್ಲಾ ಎಸ್ಬಿಎಂ ಬ್ರಾಂಚಸ್ ಅಲ್ಲಿ ಬೋರ್ಡ್ ಗಳನ್ನ ಎಸ್ಬಿಐ ಅಂತ ಬದಲಾಯಿಸ್ತಾ ಇದೆ. ಇನ್ನೇನಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತೆ ವಿಶ್ವೇಶ್ವರಯ್ಯನವರ ಕನಸಿನ ಕೂಸಾಗಿ ಸಾಗಿ ಬಂದದ ಎಸ್ಬಿಎಂ ಬರೀ ನೆನಪು ಮಾತ್ರ. ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ ಈ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನ 1913ರಲ್ಲಿ ಆರಂಭಿಸಿದ್ರು. ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರಾಗಿದ್ರು. ಇದು ಇವರಿಬ್ಬರ ಕನಸಿನ ಕೂಸಾಗಿತ್ತು. ಸಾಮಾನ್ಯ ಜನರಿಗೆ ಬ್ಯಾಂಕ್ ಸೇವೆ ನೀಡುವ ಉದ್ದೇಶದಿಂದ ಈ ಬ್ಯಾಂಕ್ ಆರಂಭಿಸಿದ್ರು. ಇದೀಗ ವಿಶ್ವೇಶ್ವರಯ್ಯನವರ ಕನಸಿನ ಕೂಸಾದ ಎಸ್ಬಿಎಂ ಇನ್ನು ಮುಂದೆ ನೆನಪು ಮಾತ್ರ. ಇದೀಗ ಎಸ್ಬಿಎಂ ಎಸ್ಬಿಐ ಆಗಿ ಚೇಂಜ್ ಆಗ್ತಾ ಇದೆ. ಎಸ್ಬಿಎಂ ಎಸ್ಬಿಐ ಆಗಿ ಯಾಕೆ ಬದಲಾಗ್ತಾ ಇದೆ, ಹಾಗೆ ಯಾರೆಲ್ಲ ಅಕೌಂಟ್ ಹೋಲ್ಡರ್ಸ್ ಇರ್ತೀರಾ ಎಸ್ಬಿಎಂ ಅಲ್ಲಿ ಅವರೆಲ್ಲ ಈಗ ಏನ್ ಮಾಡ್ಬೇಕು, ಎಲ್ಲಾ ಡೀಟೇಲ್ಸ್ ಅನ್ನ ನಾನ್ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಸೊ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವೇನ್ ಮಾಡಬೇಕು, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಜೊತೆಗೆ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ.